ನೀವು ಆರಾಮವಾಗಿ ನಿಮ್ಮ ಮನೆಯಲ್ಲಿ ಕೂತಿರ್ತೀರಾ ಅಥವಾ ನಿಮ್ಮ ಗದ್ದೇನೋ ತೋಟಕ್ಕೂ ಹೋಗಿರ್ತೀರಾ. ಅಲ್ಲಿ ನಮಗೆ ದಿನ ಸಿಗುವ ಒಂದು ಪುಟ್ಟ ಕೀಟ ಅಂದ್ರೆ ಈ ದನ ಕರುಗಳ ಮೈ ಮೇಲೆಲ್ಲ ಇರುತ್ತಲ್ಲ ಉಣ್ಣೆ, ಅದು ಬಂದು ನಿಮ್ಮನ್ನ ಕಚ್ಚಿದ್ರೆ ಏನನ್ಸುತ್ತೆ? ನಾವೇನ್ ಮಾಡ್ತೀವಿ? ಬಿಡು, ಒಂದು ಪುಟ್ಟ ಉಣ್ಣೆ ತಾನೆ, ಅಂತದ್ದೇನಾಗುತ್ತೆ ಅಂತೇಳಿ ಉಣ್ಣೆಯನ್ನ ಚಿವುಟಿ ಹಾಕಬಹುದು ಅಥವಾ ಬಿಸಾಕಬಹುದು. ಅದು ಕಚ್ಚಿದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ಆದ್ರೆ ಆ ರೀತಿಯ ಉಣ್ಣೆ ಕಚ್ಚಿದ್ದಕ್ಕೆ ಯಾವಾಗ್ಲೂ ಸ್ಪಾಟ್ ಲೈಟ್ ನಲ್ಲೇ ಇರ್ತಿದ್ದ ಜಗತ್ತಿನ ಖ್ಯಾತ ಸೂಪರ್ ಮಾಡೆಲ್, ಗ್ಲಾಮರ್ ಲೋಕದ ಸೂಪರ್ ಸ್ಟಾರ್, ಕೋಟ್ಯಂತರ ರೂಪಾಯಿ ಒಡತಿ, 10 ಪರ್ಸನಲ್ ಡಾಕ್ಟರ್ಗಳನ್ನ ಇಟ್ಕೊಳ್ಳುವ ಸಾಮರ್ಥ್ಯ ಇರುವ ಬಿಲಿಯನೇರ್ ನರಕಯಾತನೆ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವು ನಂಬ್ತೀರಾ? ಇದ್ದಕ್ಕಿದ್ದಂತೆ ಮೈಕೈ ನೋವು, ಓಡಾಡಕ್ಕಾಗ್ತಿಲ್ಲ, ಇಡೀ ದಿನ ಹಾಸಿಗೆ ಬಿಟ್ಟು ಎದ್ದೊಳಕ್ಕಾಗ್ತಿಲ್ಲ, ಶೂಟಿಂಗ್ ಇಲ್ಲ, ಗ್ಲಾಮರ್ ಇಲ್ಲ, ಬರೀ ಆಸ್ಪತ್ರೆ ಗೋಡೆಗಳು, ಕೈ ತುಂಬಾ ಇಂಜೆಕ್ಷನ್ ವೈರ್ಗಳು. ಹೌದು ಸ್ನೇಹಿತರೆ, ಉಣ್ಣೆ ಕೈಯಲ್ಲಿ ಕಚ್ಚಿಸಿಕೊಂಡ ಆ ಜಗತ್ತಿನ ಖ್ಯಾತ ರೂಪದರ್ಶಿ ಪಟ್ಟ ಪಾಡಿದು. ಆಕೆಗೆ ಬಂದಿದ್ದು ನಾವ್ಯಾರು ಅಷ್ಟಾಗಿ ಕೇಳಿರದ, ಆದರೆ ನಮ್ಮ ಕರ್ನಾಟಕದಲ್ಲೂ ಕಂಡುಬರುವ ಒಂದು ವಿಚಿತ್ರ ಕಾಯಿಲೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಇಂಟರ್ನೆಟ್ನಲ್ಲಿ ಇದರದ್ದೇ ಚರ್ಚೆ ಶುರುವಾಗಿದೆ. ಈ ಪುಟ್ಟ ಕೀಟ ಮನುಷ್ಯನನ್ನ ಇಷ್ಟೊಂದು ಕಾಡೋದಕ್ಕೆ ಹೇಗ್ ಸಾಧ್ಯ? ಆ ರೂಪದರ್ಶಿ ಯಾರು? ಆಕೆಗೆ ಉಣ್ಣೆಯಿಂದ ಬಂದ ಕಾಯಿಲೆ ಯಾವುದು? ಸಣ್ಣ ಉಣ್ಣೆಯಿಂದ ಅಷ್ಟೊಂದು ಅಪಾಯ ಇದೆಯಾ? ನಾವ್ಯಾಕೆ ಆ ಕೀಟವನ್ನ ಲೈಟ್ ಆಗಿ ತೆಗೆದುಕೊಳ್ಬಾರ್ದು? ಭಾರತದಲ್ಲಿ ಈ ಕೀಟ ಯಾವ ರೀತಿ ಈಗಾಗಲೇ ಜನರಿಗೆ ಕಾಟ ಕೊಡ್ತಿದೆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವಿಚಾರ ಏನಂದ್ರೆ, ಅಮೆರಿಕಾದ ಫೇಮಸ್ ಇಂಟರ್ನ್ಯಾಷನಲ್ ಸೂಪರ್ ಮಾಡೆಲ್ ಬೆಲ್ಲಾ ಹಾಡಿಡ್, ಜಗತ್ತಿನ ಸ್ಟೈಲ್ ಐಕಾನ್, ಟ್ರೆಂಡ್ ಸೆಟ್ಟರ್, ಜಗತ್ನಲ್ಲೇ ಅತ್ಯಂತ ಬ್ಯೂಟಿಫುಲ್ ಮಹಿಳೆಯರಲ್ಲಿ ಒಬ್ರು ಅಂತ ಕರೆಸಿಕೊಳ್ಳುವ ಈ ಬೆಲ್ಲಾ ಹಾಡಿಡ್ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲವು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಆ ಫೋಟೋಗಳನ್ನ ನೋಡಿದ್ರೆ ಎಂತೋರಿಗೋ ದಿಗ್ಭ್ರಮೆಯಾಗುತ್ತೆ. ಗ್ಲಾಮರ್ ಜಗತ್ನಲ್ಲಿ ಮಿಂಚಿದ್ದ ಆಕೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಚಿಕಿತ್ಸೆ ಪಡಿತಿರುವ ಫೋಟೋಗಳು ಸಖತ್ ವೈರಲ್ ಕೂಡ ಆಗ್ತಿವೆ. ಕಳೆದ 10 ವರ್ಷಗಳಿಂದ ನಾನೊಂದು ಭೀಕರ ಕಾಯಿಲೆಯಿಂದ ನರಳಿದ್ದೇನೆ, ದಿನ ನೋವಲ್ಲೇ ಜೀವನ ಸವಿಸ್ತಿದ್ದೇನೆ ಅಂತ ಬೆಲ್ಲಾ ಹಾಡಿಡ್ ಬರೆದುಕೊಂಡಿದ್ದಾರೆ. ಆಕೆಗೆ ಬಂದಿರುವ ಕಾಯಿಲೆ ಹೆಸರು ಲೈಮ್ ಡಿಸೀಸ್. ಈ ಕಾಯಿಲೆ ಎಷ್ಟು ಡೇಂಜರಸ್ ಅಂದ್ರೆ, ಆಕೆ ಶೂಟಿಂಗ್ ಮಾಡೋದಕ್ಕಾಗ್ತಿಲ್ಲ, ಫ್ಯಾಷನ್ ಶೋಗಳಲ್ಲಿ ರ್ಯಾಂಪ್ ವಾಕ್ ಮಾಡೋದಕ್ಕಾಗ್ತಿಲ್ಲ, ಕೋಟಿ ಹಣವಿದ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ. ಈಗ ಇಡೀ ಪ್ರಪಂಚದಾದ್ಯಂತ ಯೂತ್ಸ್ ಹಾಗೂ ಆಕೆಯ ಫ್ಯಾನ್ಸ್ ಈ ಲೈಮ್ ಡಿಸೀಸ್ ಅಂದ್ರೆ ಏನಂತ ಇಂಟರ್ನೆಟ್ ನಲ್ಲಿ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನಿದು ಲೈಮ್ ಡಿಸೀಸ್? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇದೊಂದು ಬ್ಯಾಕ್ಟೀರಿಯಾದಿಂದ ಬರುವ ಕಾಯಿಲೆ. ಬೊರೇಲಿಯಾ ಬರ್ಗ್ಡೋರ್ಫೆರಿ ಅನ್ನುವ ಬ್ಯಾಕ್ಟೀರಿಯಾ ಈ ಕಾಯಿಲೆಗೆ ಮೈನ್ ಕಾರಣ. ಆದ್ರೆ ಈ ಬ್ಯಾಕ್ಟೀರಿಯಾ ತನ್ನಷ್ಟು ತಾನೇ ಮನುಷ್ಯರ ದೇಹವನ್ನ ಸೇರಲ್ಲ. ಇದನ್ನ ನಮ್ಮ ಮೈಯೊಳಗೆ ಬಿಡೋದಕ್ಕೆ ಒಂದು ಏಜೆಂಟ್ ಬೇಕು. ಆ ಏಜೆಂಟೇ ಉಣ್ಣೆ. ಹಾಗಂತ ಇದು ಎಲ್ಲಾ ಕಡೆ ಕಾಣಸಿಗುವ ಸಾಮಾನ್ಯ ಉಣ್ಣೆ ಅಲ್ಲ. ನಮ್ಮ ಹಳ್ಳಿಗಳ ಕಡೆ ದನ ಕರುಗಳ ಮೈ ಮೇಲೆ, ನಾಯಿಗಳ ಕಿವಿ ಹತ್ರ ಉಣ್ಣೆ ಕೂತಿರೋದನ್ನ ನೀವೆಲ್ಲ ನೋಡಿರ್ತೀರಾ. ಆ ಉಣ್ಣೆಯಿಂದ ಈ ಬ್ಯಾಕ್ಟೀರಿಯಾ ಬರಲ್ಲ. ಆದರೆ ಕಪ್ಪು ಕಾಲು ಇರುವ ಒಂದು ನಿರ್ದಿಷ್ಟ ಜಾತಿಗೆ ಸೇರಿದ ಉಣ್ಣೆಗಳು ಈ ಬ್ಯಾಕ್ಟೀರಿಯಾವನ್ನ ಹೊತ್ತು ತಿರುಗುತ್ತವೆ. ಇದನ್ನ ಜಿಂಕೆ ಉಣ್ಣೆ ಅಂತಲೂ ಕರೀತಾರೆ. ಇಂಗ್ಲಿಷ್ ನಲ್ಲಿ ಬ್ಲ್ಯಾಕ್ ಲೆಗ್ಡ್ ಟಿಕ್ ಅಂತ ಕರೀತಾರೆ. ಈ ಉಣ್ಣೆಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತವೆ. ಒಂಥರ ನಮ್ಮ ಗಸಗಸೆ ಕಾಳು ಇರುತ್ತಲ್ಲ, ಅಷ್ಟು ಪುಟ್ಟದಾಗಿರ್ತಾವೆ. ಹೆಚ್ಚು ಕಾಡಿರುವ ಪ್ರದೇಶದಲ್ಲಿ ಹಸಿರು ಹುಲ್ಲುಗಾವಲಿನಲ್ಲಿ ಇವು ಬದುಕುತ್ತವೆ. ಯಾವಾಗ ಈ ಉಣ್ಣೆ ಮನುಷ್ಯನ ಚರ್ಮದ ಮೇಲೆ ಬಂದು ಕುಳಿತು ಕಚ್ಚುತ್ತೋ ಆಗ್ಲೇ ಸಮಸ್ಯೆ ಶುರುವಾಗೋದು. ಆತಂಕಕಾರಿ ವಿಚಾರ ಏನಂದ್ರೆ, ಈ ಉಣ್ಣೆ ಕಚ್ಚಿದಾಗ ನಮ್ಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಅದು ಕಚ್ಚುವಾಗ ಚರ್ಮಕ್ಕೆ ಒಂಥರ ಲೋಕಲ್ ಅನಸ್ತೇಶಿಯಾ ತರಹದ ಕೆಮಿಕಲ್ ರಿಲೀಸ್ ಮಾಡುತ್ತೆ. ಹಾಗಾಗಿ ನೋವಾಗಲ್ಲ. ಈ ಉಣ್ಣೆ ನಮ್ಮ ಮೈ ಮೇಲೆ ಕನಿಷ್ಠ 36 ರಿಂದ 48 ಗಂಟೆಗಳ ಕಾಲ ಅಂಟಿಕೊಂಡೇ ಇರುತ್ತೆ. ಅದು ನಮ್ಮ ರಕ್ತ ಹೀರುವಾಗ ಅದರ ಹೊಟ್ಟೆಯಲ್ಲಿರುವ ಆ ಬೊರೇಲಿಯಾ ಬ್ಯಾಕ್ಟೀರಿಯಾ ಮೆಲ್ಲಗೆ ನಮ್ಮ ರಕ್ತದ ಒಳಗೆ ಎಂಟ್ರಿ ಕೊಡುತ್ತೆ. ಬ್ಯಾಕ್ಟೀರಿಯಾ ಮೈಯೊಳಗೆ ಹೋದ ತಕ್ಷಣ ತನ್ನ ಆಟ ಶುರು ಮಾಡುತ್ತೆ. ಕಚ್ಚದ ಜಾಗದಲ್ಲಿ ಮೊದಲು ಕೆಂಪು ಬಣ್ಣದ ಚುಕ್ಕಿ ಕಂಡು ಬರುತ್ತೆ. ಆಮೇಲೆ ಅದು ಮೆಲ್ಲಗೆ ಹರಡುತ್ತಾ ಹೋಗಿ ಒಂಥರ ಟಾರ್ಗೆಟ್ ಬೋರ್ಡ್ ರೀತಿ, ಅಂದ್ರೆ ಬುಲ್ಸೈ ರೀತಿ ವೃತ್ತಾಕಾರದಲ್ಲಿ ಕಾಣುತ್ತೆ. ಇದಾದ್ಮೇಲೆ ಜ್ವರ ಬರೋದು, ಇಡೀ ಮೈಕೈಗೆ ಏಟು ಬಿದ್ದ ಹಾಗೆ ನೋವಾಗೋದು, ತಲೆನೋವು, ವಿಪರೀತ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಇದನ್ನ ಸರಿಯಾದ ಟೈಮ್ಗೆ ಪತ್ತೆ ಹಚ್ಚಿ ಆಂಟಿಬಯೋಟಿಕ್ ಮಾತ್ರೆಗಳನ್ನ ತೆಗೆದುಕೊಳ್ಳಬೇಕು. ಇಲ್ಲ ಅಂದ್ರೆ ಈ ಬ್ಯಾಕ್ಟೀರಿಯಾ ನಮ್ಮ ನರಗಳ ವ್ಯವಸ್ಥೆ, ಲಿವರ್ ಮತ್ತು ಹೃದಯದ ಮೇಲೂ ದಾಳಿ ಮಾಡಬಹುದು. ಆರಂಭದಲ್ಲೇ ಚಿಕಿತ್ಸೆ ಸಿಗದೆ ಹೋದ್ರೆ ಇದು ಕ್ರೋನಿಕ್ ಲೈಮ್ ಡಿಸೀಸ್ ಅಥವಾ ಪೋಸ್ಟ್ ಟ್ರೀಟ್ಮೆಂಟ್ ಲೈಮ್ ಡಿಸೀಸ್ ಸಿಂಡ್ರೋಮ್ ಆಗಿ ಬದಲಾಗುತ್ತೆ.
ಅಂದ್ರೆ ಬ್ಯಾಕ್ಟೀರಿಯಾ ಸತ್ತೋಗಿದ್ರು ಅದರ ಸೈಡ್ ಎಫೆಕ್ಟ್ ಮನುಷ್ಯನ ಮೈಯಲ್ಲೇ ಉಳಿದ್ಬಿಡುತ್ತೆ. ರೂಪದರ್ಶಿ ಬೆಲ್ಲಾ ಹಾಡಿಡ್ಗೆ ಆಗಿದ್ದು ಕೂಡ ಇದೇನೆ. 10 ವರ್ಷಗಳ ಕಾಲ ಆಕೆ ಅನುಭವಿಸಿದ ನರಕ ಯಾತನೆಗೆ ಇದೇ ಕಾರಣ. ಇದು ಮನುಷ್ಯನ ಕೀಲುಗಳು ಅಂದ್ರೆ ಜಾಯಿಂಟ್ಸ್ ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಮೆಮರಿ ಲಾಸ್ ಅಂದ್ರೆ ಮರೆಗುಳಿತನ ತರುವ ಚಾನ್ಸ್ ಕೂಡ ಇದೆ. ಮುಖದ ಒಂದು ಕಡೆಯ ನರಗಳು ಪ್ಯಾರಾಲಿಸಿಸ್ ಆಗುವ ಚಾನ್ಸ್ ಇರುತ್ತೆ. ಚಿಕಿತ್ಸೆಯ ಖರ್ಚು ಕೂಡ ಲಕ್ಷಾಂತರ ರೂಪಾಯಿ ಆಗುತ್ತೆ. ರೋಗಿಗಳಿಗೆ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ಸಿಗದಿದ್ರೆ ಆಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನರಗಳ ದೌರ್ಬಲ್ಯ ವಾಸಿಯಾಗಲ್ಲ ಅನ್ನೋದು ತಜ್ಞರ ಕಳಕಳಿ. ಹಾಗಂತ ಸ್ನೇಹಿತರೆ, ಇದು ಬರೀ ಫಾರಿನ್ ಕಾಯಿಲೆ ಅಂದ್ಕೊಳ್ಬೇಡಿ. ಈ ವಿಡಿಯೋದ ಆರಂಭದಲ್ಲೇ ಹೇಳಿದ ಹಾಗೆ ಇಂಡಿಯಾದಲ್ಲೂ ಈ ಉಣ್ಣೆ ಹಾಗೂ ಲೈಮ್ ಡಿಸೀಸ್ ಕಾಯಿಲೆ ಕರ್ನಾಟಕ ಹಾಗೂ ಇಡೀ ದೇಶದಲ್ಲಿ ಕಂಡುಬರುತ್ತೆ. ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 3,000 ಜನ ಲೈಮ್ ಡಿಸೀಸ್ಗೆ ತುತ್ತಾಗ್ತಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಹಿಮಾಲಯದ ತಪ್ಪಲಿನ ರಾಜ್ಯಗಳಲ್ಲಿ ಈ ಲೈಮ್ ಡಿಸೀಸ್ ಕೇಸ್ಗಳು ಪತ್ತೆಯಾಗ್ತಾನೆ ಇರ್ತಾವೆ. ಜೊತೆಗೆ ನಮ್ಮಲ್ಲಿರುವ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈ ಕಾಯಿಲೆ ಬಗ್ಗೆ ಸರಿಯಾದ ಡೇಟಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಂತಹ ಕಾಯಿಲೆಗಳನ್ನ ಟೆಸ್ಟ್ ಮಾಡುವ ಲ್ಯಾಬ್ ನೆಟ್ವರ್ಕ್ ಬಹಳ ಕಡಿಮೆ ಇದೆ. ಭಾರತದ ನಾರ್ಮಲ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಲೈಮ್ ಡಿಸೀಸ್ ಪತ್ತೆ ಹಚ್ಚೋದಕ್ಕೆ ಬೇಕಾದ ಎಲಿಸಾ ಅಥವಾ ವೆಸ್ಟರ್ನ್ ಬ್ಲಾಟ್ ತರಹದ ವಿಶೇಷ ಬ್ಲಡ್ ಟೆಸ್ಟಿಂಗ್ ಸಿಸ್ಟಮ್ಗಳು ಇರೋದಿಲ್ಲ. ಇದೇ ಕಾರಣಕ್ಕೆ ವೈದ್ಯರು ಕೂಡ ಇದನ್ನ ಬರೀ ವೈರಲ್ ಜ್ವರ ಅಥವಾ ಇನ್ಫೆಕ್ಷನ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡುವ ಚಾನ್ಸಸ್ ಇರುತ್ತೆ. ಆದರೆ ವಿಪರ್ಯಾಸ ಏನಂದ್ರೆ ಭಾರತದಲ್ಲಿ ಈ ಕಾಯಿಲೆಯಿಂದ ಹೆಚ್ಚಾಗಿ ಎಫೆಕ್ಟ್ ಆಗೋದು ನಮ್ಮ ರೈತರು, ಕುರಿ ದನ ಕಾಯೋರು, ಕಾಫಿ ತೋಟ ಹಾಗೂ ಅಡಿಕೆ ತೋಟಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು. ಇವರು ದಿನ ಹಸಿರು ಹುಲ್ಲು ಮತ್ತು ದನ ಕರುಗಳ ಮಧ್ಯೆ ಇರೋದ್ರಿಂದ ಅವರಿಗೆ ಉಣ್ಣೆ ಕಚ್ಚುವ ಚಾನ್ಸಸ್ 90% ಗಿಂತ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಕಾಡುಗಳಿಗೆ ಟ್ರೆಕ್ಕಿಂಗ್ ಹೋಗುವ ಸಿಟಿಗಳ ಯೂತ್ಸ್ಗೂ ಇದು ಈಸಿಯಾಗಿ ಎಫೆಕ್ಟ್ ಆಗ್ತಿದೆ. ನಮ್ಮ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ಅಂತ ಬರುತ್ತಲ್ಲ, ಅದು ಕೂಡ ಇದೇ ತರಹ ಉಣ್ಣೆಯಿಂದಲೇ ಹರಡೋದು. ಹಾಗಾಗಿ ಭಾರತದ ಗ್ರಾಮೀಣ ಜನರಿಗೆ ಮತ್ತು ತೋಟದ ಕಾರ್ಮಿಕರಿಗೆ ಇದರ ರಿಸ್ಕ್ ತುಂಬಾನೇ ಇದೆ. ಹಾಗಿದ್ರೆ ಈ ಕಾಯಿಲೆ ಬಗ್ಗೆ ಎಕ್ಸ್ಪರ್ಟ್ಸ್ ಮತ್ತು ಮುಖ್ಯವಾಗಿ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ವೈದ್ಯಕೀಯ ಲೋಕದಲ್ಲಿ ಇದರ ಬಗ್ಗೆ 2 ರೀತಿ ವಾದ ಇದೆ. ಒಂದ್ ಕಡೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಮೆರಿಕನ್ ವೈದ್ಯಕೀಯ ತಜ್ಞರ ಪ್ರಕಾರ ಲೈಮ್ ಡಿಸೀಸ್ ಅನ್ನ ಸರಿಯಾದ ಟೈಮ್ಗೆ ಆಂಟಿಬಯೋಟಿಕ್ಸ್ ಕೊಟ್ಟು ಗುಣಪಡಿಸೋದಕ್ಕೆ ಸಾಧ್ಯ ಇರೋದ್ರಿಂದ ಜನ ವಿನಾಕಾರಣ ಪ್ಯಾನಿಕ್ ಆಗುವ ಅಗತ್ಯ ಇಲ್ಲ. ಕಾಡು ಮತ್ತು ಹುಲ್ಲುಗಾವಲಿಗೆ ಹೋಗುವಾಗ ಮೈ ಪೂರ್ತಿ ಮುಚ್ಚುವ ತರ ಬಟ್ಟೆ ಹಾಕೊಳ್ಬೇಕು ಮತ್ತು ಕೀಟಗಳು ಕಚ್ಚದಂತೆ ಇರೋ ಕ್ರೀಮ್ ಹಚ್ಕೊಂಡ್ರೆ ಸಾಕು ಅಂತ ಒಂದು ಗುಂಪಿನ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ಕ್ರೋನಿಕ್ ಲೈಮ್ ಡಿಸೀಸ್ ಪೀಡಿತರ ಸಂಘಟನೆಗಳು ಮತ್ತು ಕೆಲವು ಇಂಡಿಪೆಂಡೆಂಟ್ ಸಂಶೋಧಕರು ಬೇರೆನೆ ವಾದ ಮಾಡ್ತಾರೆ. ಅವರ ಪ್ರಕಾರ ಸರ್ಕಾರಗಳು ಈ ಕಾಯಿಲೆಯ ತೀವ್ರತೆಯನ್ನ ಸರಿಯಾಗಿ ಒಪ್ಕೊಳ್ತಿಲ್ಲ. ದೀರ್ಘಕಾಲದ ಲೈಮ್ ಡಿಸೀಸ್ ನಿಂದ ಬಳಲ್ತಾ ಇರುವ ರೋಗಿಗಳಿಗೆ ಸರಿಯಾದ ಇನ್ಶೂರೆನ್ಸ್ ಕ್ಲೈಮ್ ಸಿಗ್ತಿಲ್ಲ. ಡಾಕ್ಟರ್ಸ್ ಕೂಡ ಇದನ್ನ ಕೇವಲ ಸೈಕಲಾಜಿಕಲ್ ಪ್ರಾಬ್ಲಮ್ ಅನ್ಕೊಂಡು ಕಡೆಗಣಿಸ್ತಾರೆ ಅನ್ನೋದು ಇವರ ಕಂಪ್ಲೇಂಟ್. ಇದು ಒಂದು ವಿಚಾರ ಆಯ್ತು. ಇದೊಂದು ಸಿಂಪಲ್ ಕಾಯಿಲೆ ತಾನೇ, ಇದಕ್ಕೆ ಅಷ್ಟೊಂದು ಗ್ಲೋಬಲ್ ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು ಅಂತ ನಿಮ್ಗೂ ಅನಿಸಬಹುದು. ಆದರೆ ಸ್ನೇಹಿತರೆ, ಈ ಕಾಯಿಲೆಗೆ ಹವಾಮಾನ ಬದಲಾವಣೆಯ ಲಿಂಕ್ ಕೂಡ ಇದೆ. ಕ್ಲೈಮೇಟ್ ಚೇಂಜ್ ಅಂದ್ರೆ ಜಾಗತಿಕ ತಾಪಮಾನದ ಏರಿಕೆ. ಪ್ರಪಂಚದಾದ್ಯಂತ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಈ ಉಣ್ಣೆಗಳು ಬದುಕೋದಕ್ಕೆ ಮತ್ತು ಸಂತಾನೋತ್ಪತ್ತಿ ಮಾಡೋದಕ್ಕೆ ಸೂಕ್ತ ವಾತಾವರಣ ಸಿಗೋದಕ್ಕೆ ಶುರುವಾಗಿದೆ. ತಾಪಮಾನ ಹೆಚ್ಚಾದಂತೆ ಕೀಟಗಳಿಂದ ಹರಡುವ ಕಾಯಿಲೆಗಳ ವ್ಯಾಪ್ತಿ ಹಲವು ಪಟ್ಟು ಹೆಚ್ಚಾಗುತ್ತೆ ಅಂತ ಸಾಕಷ್ಟು ಗ್ಲೋಬಲ್ ಹೆಲ್ತ್ ರಿಪೋರ್ಟ್ಸ್ ಹೇಳ್ತಿವೆ. ಅಂದ್ರೆ ಇದು ಕೇವಲ ಅಮೆರಿಕ ಅಥವಾ ಯುರೋಪಿಯನ್ ದೇಶಗಳ ಪ್ರಾಬ್ಲಮ್ ಆಗಿ ಉಳಿದಿಲ್ಲ. ಈ ಕಾಯಿಲೆಯ ಬ್ಯಾಕ್ಟೀರಿಯಾ ಪ್ರಪಂಚದಾದ್ಯಂತ ಹರಡುವ ಭೀತಿ ಎದುರಾಗಿದೆ. ಸೊ ಸ್ನೇಹಿತರೆ, ನೀವು ಕೃಷಿಕರಾಗಿದ್ರೆ, ದನ ಸಾಕಾಣಿಕೆ ಮಾಡೋರಾದ್ರೆ, ಟ್ರೆಕ್ಕಿಂಗ್ ಹೋಗೋರಾದ್ರೆ ಸ್ವಲ್ಪ ಸೇಫ್ ಆಗಿರಿ. ನಿಮ್ಮ ಸುರಕ್ಷತೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಆಗ್ಲೇ ಹೇಳಿದ ಹಾಗೆ ಪೂರ್ತಿಯಾಗಿ ಮೈ ಮುಚ್ಚುವ ಬಟ್ಟೆಗಳನ್ನ ಧರಿಸಬೇಕು, ಕ್ರೀಮ್ಗಳನ್ನ ಯೂಸ್ ಮಾಡಬೇಕು. ಪ್ರಕೃತಿ ಎಷ್ಟೇ ಸುಂದರವಾಗಿದ್ರು ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ಪುಟ್ಟ ಕೀಟ ನಮ್ಮ ಲೈಫ್ ಅನ್ನ ಉಲ್ಟಾ ಪಲ್ಟಾ ಮಾಡುವ ಚಾನ್ಸ್ ಇರುತ್ತೆ. ಬೆಲ್ಲಾ ಹಾಡಿಡ್ ತರಹದ ಸೆಲೆಬ್ರಿಟಿಗಳು ತಾವಾಗಿಯೇ ಈ ಕಾಯಿಲೆ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಕ್ಕೆ ಇಡೀ ಪ್ರಪಂಚದಲ್ಲಿ ಈ ಲೈಮ್ ಡಿಸೀಸ್ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಜಾಗೃತಿ ಕ್ರಿಯೇಟ್ ಆಗಿದೆ. ಇಲ್ಲಾಂದ್ರೆ ಯಾರಿಗೂ ಇದರ ಬಗ್ಗೆ ಮಾಹಿತಿ ಸಿಗ್ತಿರ್ಲಿಲ್ಲ. ಸೊ ನಿಮ್ಮ ಮೈ ಮೇಲೆ ಆಗುವ ಸಣ್ಣ ಪುಟ್ಟ ಕೀಟಗಳ ಕಡಿತಗಳನ್ನ ಅಥವಾ ಮಾರ್ಕ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ವೇಳೆ ಇನ್ಫೆಕ್ಷನ್ ಆದರೆ ಆರಂಭದಲ್ಲೇ ಇದನ್ನ ಪತ್ತೆ ಹಚ್ಚಿದ್ರೆ 2-3 ವಾರಗಳ ಕಾಲ ನಾರ್ಮಲ್ ಆಂಟಿಬಯೋಟಿಕ್ಸ್ ಕೋರ್ಸ್ ತೆಗೆದುಕೊಂಡ್ರೆ ಸಾಲ್ವ್ ಆಗುವ ಕಾಯಿಲೆನೇ ಇದು. ಕಂಪ್ಲೀಟ್ ಕ್ಯೂರಬಲ್, ಆದರೆ ಲೇಟ್ ಆದ್ರೆ ಡೇಂಜರ್. ಜೊತೆಗೆ ಮೆಡಿಕಲ್ ರಿಸರ್ಚ್ ಫೀಲ್ಡ್ ನಲ್ಲಿ ಈ ಕಾಯಿಲೆಗೆ ಹೊಸ ವ್ಯಾಕ್ಸಿನ್ ಅಂದ್ರೆ ಲಸಿಕೆಯನ್ನ ಕಂಡುಹಿಡಿಯೋದಕ್ಕೆ ಕೂಡ ದೊಡ್ಡ ಮಟ್ಟದ ರಿಸರ್ಚ್ ಶುರುವಾಗಿದೆ. ಸೊ ಮುಂಬರುವ ದಿನಗಳಲ್ಲಿ ಇದಕ್ಕೆ ಒಂದು ಪಕ್ಕಾ ವ್ಯಾಕ್ಸಿನ್ ಕೂಡ ಸಿಗಬಹುದು. ಅಲ್ಲಿವರೆಗೆ ಬಿ ಸೇಫ್. ಈ ವರದಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.